ವಯನಾಡಲ್ಲಿ ಕಂಡು ಕೇಳರಿಯದಂಥ ಒಂದು ಪ್ರವಾಹ ಆಗಿದೆ. ಕಂಡು ಕೇಳರಿಯದಂತಹ ಒಂದು ಭೂಕುಸಿತ ಕೂಡ ಅಲ್ಲಾಗ್ಬಿಟ್ಟಿದೆ. ಯಾವ್ಯಾವ ಜನ ಎಲ್ಲೆಲ್ಲಿ ಹೋದರು ಅಂತಲೇ ಗೊತ್ತಿಲ್ಲ. ರೆಸಾರ್ಟ್ಗಳೇ ನಾಪತ್ತೆ ಅಂತೀರಿ. ರೆಸಾರ್ಟ್ಗಳೇ ಎಲ್ಲಿ ಹೋಯಿತು ಗೊತ್ತಿಲ್ಲ. ಮನೆಗಳು ಇಲ್ಲಿತ್ತಾ ಇರಲಿಲ್ವ ಅಂಥೇಳಿ ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿಲಿದ್ದಾರೆ. ಇಲ್ಲಿವರೆಗೂ 101ಕ್ಕಿಂತ ಹೆಚ್ಚಿನ ಜನರನ್ನು ರಕ್ಷಣೆ ಮಾಡಲಾಗಿದೆ. ಸಾವಿನ ಸಂಖ್ಯೆ ಮಾತ್ರ ಕ್ಷಣಕ್ಕೂ ಏರಿಕೆ ಆಗ್ತಾ ಇದೆ. 100ಕ್ಕಿಂತ ಹೆಚ್ಚಿನ ಜನರಿಗೆ ವಯನಾಡಿನ ಈ ಒಂದು ರುದ್ರ ಭೀಕರ ಪ್ರವಾಹದಲ್ಲಿ ಸಾಕಷ್ಟು ಜನ ಸತ್ತಿದ್ದಾರೆ. 400ಕ್ಕಿಂತ ಹೆಚ್ಚಿನ ಮನೆಗಳು ಈಗಾಗಲೇ ಕೊಚ್ಕೊಂಡು ಹೋಗ್ಬಿಟ್ಟಿವೆ. 4.5 ಕಿಲೋಮೀಟರ್ನಷ್ಟು ಭೂಕುಸಿತ ಆಗಿಬಿಟ್ಟಿದೆ. ಅದು ಹೇಗೆ ಅಂತ ಹೇಳಿದ್ರೆ, ನಿಮಗೊಂದು 4.5 ಕಿಲೋಮೀಟರಷ್ಟು ಅಗಲದಲ್ಲಿ ಒಂದು ಭೂಮಿ ಇರುತ್ತೆ, ಒಂದಷ್ಟು ಊರುಗಳಿರ್ತವೆ, ಅದಕ್ಕೊಂದು ಬಸ್ ಸ್ಟಾಪ್ ಇರುತ್ತೆ, ಒಂದು ರೈಲ್ವೆ ಟ್ರ್ಯಾಕ್ ಇರುತ್ತೆ, ಒಂದು ಆಸ್ಪತ್ರೆ ಇರುತ್ತೆ, ಒಂದು ಶಾಲೆ ಇರುತ್ತೆ, ಒಂದಷ್ಟು ಅಂಗಡಿಗಳಿರ್ತವೆ, ಎಲ್ಲ ಇರುತ್ತಲ್ಲ. ನೀವು ಆ 4.5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇವತ್ತು ಅಲ್ಲಿ ಹೋಗಿ ನೋಡಿದ್ರೆ ಏನೂ ಇಲ್ಲ. ಅಲ್ಲಿ ಬರೀ ಮಣ್ಣು, ನೀರು, ಕೆಸರು ಇಷ್ಟೇ ನಿಮ್ಗೆ ಅಲ್ಲಿ ಕಾಣಿಸೋದು. ಅಥವಾ ಯಾವುದಾದ್ರೂ ಒಂದಷ್ಟು ಅವಶೇಷಗಳು, ಯಾವುದೋ ಜೀಪೋ, ಬೈಕೋ, ಗಾಡಿನೋ, ಯಾವುದೋ ಮನೆ ಶೀಟ್ಗಳೋ ಅಥವಾ ಯಾವುದಾರ ದೋಣಿಗಳೋ ಇಂಥವು ಮಾತ್ರ ನಿಮ್ಗೆ ಕಾಣಿಸ್ತಾ ಇವೆ ಅಂತ ಹೇಳಿದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ. 4.5 ಕಿಲೋಮೀಟರ್ನಷ್ಟು ಅಗಲದ ಒಂದು ಜಾಗವೇ ವಯನಾಡಲ್ಲಿ ಇಲ್ಲ. 2 ದಿನಗಳ 48 ಗಂಟೆ ಹಿಂದೆ ಇದ್ದಂತಹ ಸನ್ನಿವೇಶ ಇವತ್ತಿಗಲ್ಲಿ ಇಲ್ಲ. ಸುಮಾರು 63 ಮಂದಿ ಸತ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಜಾಸ್ತಿ ಕೂಡ ಆಗಬಹುದು, ಆಗದೇ ಇರಲಿ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಒಂದೇ ಒಂದು ಹಳ್ಳಿದು, ಒಂದು ಗ್ರಾಮದ್ದು 200ಕ್ಕಿಂತ ಹೆಚ್ಚಿನ ಮನೆಗಳು ಕುಸಿದು ಹೋಗ್ಬಿಟ್ಟಿವೆ. 200 ಮನೆಗಳು ಇಲ್ಲವೇ ಇಲ್ಲರಿ. ಕುಸಿಯೋದು ಅಂದರೆ ಸುಮ್ಮನೆ ಏನೋ ಮನೆ ಬಿತ್ತು, ಒಂದು ಕಡೆ ಗೋಡೆ ಬಿದ್ದು ಹೋಯಿತು, ಹಾಗಲ್ಲ. ಮನೆನೇ ಇಲ್ಲ ಅಲ್ಲಿ. 200 ಮನೆಗಳೇ ಇಲ್ಲ. ಗ್ರಾಮವೇ ಭೂಪಟದಿಂದನೇ ನಾಶ. ನೀವೊಂದು ಗ್ರಾಮ ಇಟ್ಕೊಂಡ್ರೂ ಕೂಡ ಅಲ್ಲಿ ನೀವು ಹುಡುಕಬೇಕು. ಇಂಥದ್ದೊಂದು ಊರಿತ್ತಾನಪ್ಪ ಇಲ್ಲಿ ಅಂತ ಮ್ಯಾಪ್ ಇಟ್ಕೊಂಡ್ರು ಹುಡುಕಬೇಕು. ಆ ಸನ್ನಿವೇಶ ಇದೀಗ ವಯನಾಡಲ್ಲಿ ಕ್ರಿಯೇಟ್ ಆಗಿಬಿಟ್ಟಿದೆ. ನೀವು ಅದನ್ನು ನೋಡ್ತಾ ಇದ್ದೀರಿ. ದಡ ಸೇರಲಾಗದೆ ಅನೇಕ ಜನ ಮಣ್ಣಿನಡಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಕೂಗಾಡ್ತಾ ಇದ್ದಾರೆ, ಕಿರುಚಾಡ್ತಾ ಇದ್ದಾರೆ, ನಮ್ಮನ್ನು ಕಾಪಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಏನು ಮಾಡೋದು? ಕಾಪಾಡಿ ಅಂತ ಹೇಳಿದ್ರೆ ನಿಮ್ಗದು ಏರ್ ಲಿಫ್ಟ್ ಆದರೆ ಒಂದು ಅವಕಾಶ ಇರುತ್ತೆ. ಏರ್ ಲಿಫ್ಟ್ ಆದರೆ ಯಾವುದೋ ಒಂದು ಹೆಲಿಕಾಪ್ಟರ್ ಬರಬೇಕು, ಅಲ್ಲಿ ನಿಲ್ಲಬೇಕು, ಒಂದು ಹಗ್ಗ ಎಳಿ ಬಿಡಬೇಕು, ಮಾಡಬಹುದು. ಮನುಷ್ಯನೇ ರೀಚ್ ಆಗೋದಾದರೆ ಕೆಸರಿರುತ್ತೆ. ನಿಮಗೆ ಗಾಡಿನೂ ಅಲ್ಲಿಗೆ ಹೋಗಲ್ಲ. ಮನುಷ್ಯ ಯಾರು ರಕ್ಷಣೆ ಮಾಡೋಕ್ಕೆ ಹೋಗಬೇಕು ಅಂತಿರ್ತಾನೋ ಅವನು ಕೂಡ ಸಿಕ್ಕಾಕೊಳ್ಬಹುದು. ಅಂಥ ಸನ್ನಿವೇಶ ಇದೀಗ ವಯನಾಡಲ್ಲಿ ಕ್ರಿಯೇಟ್ ಆಗಿದೆ. ಇದೀಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಕೂಡ ಪ್ರತಿಯೊಂದು ಮಾಹಿತಿ ಕೂಡ ತರಿಸ್ಕೊಂಡಿದ್ದಾರೆ. ರೈಲ್ವೆ ಟ್ರ್ಯಾಕಿಗೆ ಕೊಚ್ಕೊಂಡು ಹೋಗಿದೆ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು. ರೈಲ್ವೆ ಟ್ರ್ಯಾಕೇ ಇಲ್ಲ ಇವತ್ತು ವಯನಾಡಲ್ಲಿ. ವಡಕ್ಕಂಚೇರಿ ಎಂಬಲ್ಲಿ ಒಂದು ರೈಲ್ವೆ ಟ್ರ್ಯಾಕ್ ಕೊಚ್ಕೊಂಡು ಹೋಗ್ಬಿಟ್ಟಿದೆ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ತೀವ್ರತೆಯಲ್ಲಿ ಇಲ್ಲೊಂದು ಪ್ರವಾಹ, ಒಂದು ಮಳೆ ಇಲ್ಲಿ ಬಂದಿರಬೇಕು ಅಂಥೇಳಿ. ಯಾವುದು ಮರಗಳೆಲ್ಲ ಬುಡಮೇಲು, ಮನೆಗಳಂತೂ ನಾಮಾವಶೇಷ. ಯಾವ ಕಡೆ ನೋಡಿದ್ರೂ ನಿಮಗೆ ನೀರು ಕಾಣಿಸುತ್ತೆ, ಇಲ್ಲ ಕೆಸರು ಕಾಣಿಸುತ್ತೆ. ರೈಲ್ವೆ ಟ್ರ್ಯಾಕ್ ಕೂಡ ಇಲ್ಲ. ಕಂಬಿ ಸಿಗ್ಬೋದು, ನಿಮಗೆ ಕಂಬಿ ಸಿಗಬಹುದು. ಕಂಬಿ ಕೆಳಗಡೆ ಜಲ್ಲಿ ಅದೆಲ್ಲ ಹಾಕಿರ್ತಾರಲ್ಲ, ಟ್ರ್ಯಾಕ್ ಏನೇನು ಬೇಕೋ ಅದನ್ನು ಭದ್ರವಾಗಿ ಹಾಕಿರ್ತಾರಲ್ಲ, ಅದ್ಯಾವುದೂ ಇಲ್ಲ. ರೈಲ್ವೆ ಟ್ರ್ಯಾಕೇ ಮಾಯ. ಹಾಗಾಗಿ ರೈಲು ಸಂಚಾರವನ್ನು ಕೂಡ ಸ್ವಲ್ಪ ತಡೆ ಹಿಡಿಯಲಾಗಿದೆ ಆ ಭಾಗದಲ್ಲಿ. ಗ್ರಾಮವೇ ನಾಶ. 4.5 ಕಿಲೋಮೀಟರ್ನಷ್ಟು ವಯನಾಡಿನ ಭಾಗವೇ ನೀರಿನೊಂದಿಗೆ ಹೊರಟು ಹೋಯಿತು. 4.5 ಕಿಲೋಮೀಟರ್ನಷ್ಟು ವಯನಾಡಿನ ಒಂದು ಭಾಗ ನೀರಿನೊಂದಿಗೆ ಹೊರಟು ಹೋಯಿತು ಅಂತ ಹೇಳಿದ್ರೆ ಹೊಲ ಇರಬಹುದು, ಜಮೀನು, ಮನೆ, ಆಸ್ಪತ್ರೆ, ಶಾಲೆ, ಅಂಗಡಿ ಎಲ್ಲವೂ ಕೂಡ ನೀರಿನಲ್ಲಿ ಹೊರಟು ಹೋಯಿತು.